ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಾ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ನೀ ಹಚ್ಚಿದ ಕುಂಕುಮ ಭಾಗ 26. ರೂಮಿಗೆ ಬಂದವಳು ಮಂಗಳ ಆಂಟಿ ಕೇಳಿದ ಪ್ರಶ್ನೆಗೆ ಏನೋ ಒಂದು ಉತ್ತರಿಸಿ ಹೋಗಿ ಹಾಸಿಗೆಯಲ್ಲಿ ಬಿದ್ದುಕೊಂಡಳು. ಊಟ ಮಾಡುವ ಮನಸ್ಸಿರಲಿಲ್ಲ. ಊಟ ಆಯಿತು ಎಂದು ಸುಳ್ಳು ನುಡಿದಳು. ತಾಯಿಗೆ ಕರೆ ಮಾಡಬೇಕು ಎಂದುಕೊಂಡರೂ ಯಾಕೋ ಮಾತನಾಡುವ ಮನಸ್ಸಾಗಲಿಲ್ಲ. ಮಾತನಾಡಿದರೆ ಎಲ್ಲಿ ಅಮ್ಮನೆದುರು ಅತ್ತು ಅವಳಿಗೂ ನೋವು ಕೊಡುವೆನೋ ಎಂಬ ಸಂಕಟ. ಸುಮ್ಮನೆ ಕೂತು ಯೋಚಿಸುತ್ತಿರುವವಳ ಮೊಬೈಲ್ಗೆ ಒಂದರ ಮೇಲೊಂದು ಸಂದೇಶ ನಿರಂತರವಾಗಿ ಬರುತ್ತಲಿತ್ತು. ತೆರೆದು ನೋಡಿದರೆ ತಾರಿಣಿಯ ಒಂದಷ್ಟು ಸಂದೇಶಗಳು. ಅದನ್ನು ತೆರೆದು ನೋಡುವ ಮನಸ್ಸಾಗಲಿಲ್ಲ. ಮರು ಉತ್ತರಿಸುವ ಮನಸ್ಸೂ ಇಲ್ಲ. ನಿದ್ರೆಯೂ ಸನಿಹ ಸುಳಿಯುತ್ತಿಲ್ಲ. ಏನು ಮಾಡಬೇಕು ತಿಳಿಯದೆ ಮೊಬೈಲ್ ತೆರೆದು ಹಾಡು ಹಾಕಿಕೊಂಡು ಸೂರು ನೋಡುತ್ತಾ ಮಲಗಿದಳು. ಕನಸಲು 100 ಬಾರಿ ಕರೆಯುವೆ ನಿನ್ನೆ ನಾನು, ಅಭ್ಯಾಸವಾಗಿ ಹೋದೆ ನೀ ಜೀವಕ್ಕೆ, ಒಬ್ಬಳೇ ಕೂರದಾದೆ ಯಾರನೂ ಸೇರದಾದೆ, ನೀ ಬೇಕು ಎಲ್ಲ ಗಳಿಗೆಯು, ಸಿಗಬೇಕು ಪೂರ್ತಿ ಸಲುಗೆಯು, ಆಸೆ ಬರುಕಿ ತುಂಬ ನಾನು, ಸಹಿಸು ನೀನು. ಕನಸಲು 100 ಬಾರಿ ಕರೆಯುವೆ ನಿನ್ನೆ ನಾನು, ಅಭ್ಯಾಸವಾಗಿ ಹೋದೆ ನೀ ಜೀವಕ್ಕೆ. ಈ ಕೊರಳಿಗೆ ನಿನ್ನ ಉಸಿರಿನ ಬಯಕೆಯು, ಮುಂಗುರುಳಿಗೆ ನಿನ್ನ ಬೆರಳಿನ ಹುಡುಕಾಟವು, ನಡೆವೆನು ಹಿಂಬಾಲಿಸಿ ನೆರಳನು ನಾ ಸೋಲಿಸಿ, ಅತಿಯಾದ ಪ್ರೀತಿ ಬೇಡುವೆ, ಬೆಂಬಿಡದೆ ನಿನ್ನ ಕಾಡುವೆ, ಹುಚ್ಚು ಹುಡುಗಿ ತುಂಬ ನಾನು, ಸಹಿಸು ನೀನು. ನೀ ಪೀಡಿಸು ನನ್ನ ಪ್ರೀತಿಸೋ ವಿಷಯದಿ, ಆಲಂಗಿಸು ಬಿಡದೆ ವಿಷಮದ ಪ್ರತಿ ನಿಮಿಷದಿ, ಉಳಿದಿರು ನಿನ್ನೊಂದಿಗೆ ಅಳಿದರು ನಿನ್ನೊಂದಿಗೆ, ಇರಬೇಕು ನಾನು ಮಾತ್ರವೇ ನಿನ್ನಲ್ಲಿ ಎಲ್ಲ ಕ್ಷಣದಲ್ಲೂ, ಹೊಟ್ಟೆ ಕಿಚ್ಚು ತುಂಬ ನನಗೆ, ಸಹಿಸು ನೀನು. ಇದು ಯಾವಾಗಲೂ ಅವಳು ಕೇಳುವ ಅವಳ ಅತ್ಯಂತ ಇಷ್ಟದ ಹಾಡು. ಈ ಹಾಡನ್ನು ಕೇಳುವಾಗ ಆಡುವಾಗ ಅವಳು ಪರಾಶರನನ್ನು ನೆನೆಸಿಕೊಳ್ಳುತ್ತಿದ್ದಳು. ಪ್ರತಿ ಸಾಲುಗಳು ತನಗಾಗಿ ಬರೆದಂತೆ ಅವನ ನೆನಪಲ್ಲಿ ತೇಲುವ ಅಭ್ಯಾಸವಿತ್ತವಳಿಗೆ. ಪ್ರತಿ ಬಾರಿ ಕೇಳಿದಾಗಲೂ ಸಂತೋಷ ಪಡುತ್ತಿದ್ದಳು. ಅದರಿಂದ ಹಾಡು ಕೇಳುತ್ತಾ ಕೇಳುತ್ತಾ ಅಳು ಬಂದಿತ್ತು. ಎಂದಿನಂತೆ ಯಾವುದೇ ಸಂಭ್ರಮವಿಲ್ಲ. ಭಾವನೆಗಳು ಪದಗಳ ರೂಪ ತಾಳಿತ್ತು. ಒಬ್ಬಳೇ ತನ್ನಷ್ಟಕ್ಕೆ ತಾನು ಮಾತನಾಡತೊಡಗಿದ್ದಳು. ನನಗೆಂದೇ ಬರೆದಂಥ ಈ ಹಾಡು, ನಾನು ಹುಚ್ಚಿಯಂತೆ ಪ್ರೀತಿಸಿದೆ, ಅವರ ಬಗ್ಗೆ ತಿಳಿದುಕೊಳ್ಳದೆ ಪ್ರೀತಿಸಿದೆ, ಅವರಿಲ್ಲದೆ ಸತ್ತು ಹೋಗುವಷ್ಟು. ಅಪ್ಪನ ಪ್ರೀತಿ ಸಿಗದೆ ಬೆಳೆದೆ, ಇನ್ನು ಪ್ರೀತಿಸಿದ ಪ್ರೀತಿಯೂ ಸಿಗಲಾರದೇನೋ. ಒಂದು ಸತ್ಯ ನನಗೆ ಅರ್ಥವಾಗಲಿಲ್ಲ. ಅವರು ಒಂದು ಬಾರಿಯೂ ನನ್ನನ್ನು ಪ್ರೀತಿಯಿಂದ ನೋಡಲಿಲ್ಲ. ಎಲ್ಲರ ಜೊತೆ ಇದ್ದಂತೆ ನನ್ನ ಜೊತೆಗೂ ಇದ್ದರು. ತಪ್ಪು ನನ್ನದೇ. ಒಂದು ಸಾರಿ ಇಲ್ಲಿಯೇ ಯಾರನ್ನಾದರೂ ಕೇಳಿದ್ದರೆ ಅವರ ಬಗ್ಗೆ ತಿಳಿಯುತ್ತಿತ್ತೇನೋ. ಆದರೆ ನನ್ನದೇ ಲೋಕದಲ್ಲಿದ್ದ ನನಗೆ ಇಂತಹ ಯೋಚನೆ ಕೂಡ ಬರಲಿಲ್ಲ. ಅವರು ಎದುರಿದ್ದರೆ ಸಾಕಿತ್ತು. ಒಂದು ಸಾರಿ ಅಂಬರ ಎಂದರೆ ಅಷ್ಟೇ ಸಾಕಿತ್ತು. ಈ ಜನ್ಮ ಪಾವನ ಆಯಿತೇನೋ ಎಂಬಷ್ಟು ಸಂಭ್ರಮ. ಅಷ್ಟೆಲ್ಲ ಸಂಭ್ರಮ ಪಟ್ಟಿದ್ದು ಈಗ ನೋವು ಅನುಭವಿಸಲಾ? ಈ ನೋವನ್ನು ಜೀವನ ಪೂರ್ತಿ ಅನುಭವಿಸಬೇಕಾ? ನಿತ್ಯವೂ ಕಾರಿಡಾರಲ್ಲಿ ಅಡಗಿ ನಿಂತು ಅವರನ್ನು ನೋಡುವಾಗ ಅದೆಷ್ಟು ಖುಷಿ ಪಡುತ್ತಿದ್ದೆ.
ಕ್ಲಾಸ್ ರೂಮಲ್ಲಿ ಅವರು ಒಂದು ಕ್ಷಣ ನನ್ನನ್ನೇ ನೋಡಿದರು. ಹೃದಯ ನವಿರಾಗಿ ಕಂಪಿಸುತ್ತಿತ್ತು. ಅವರ ಜೊತೆ ಮಾತನಾಡಲು ನೆಪವೊಡ್ಡಿ ಸ್ಟಾಫ್ ರೂಮಿಗೆ ಹೋದಾಗ ಅವರನ್ನು ಕಣ್ತುಂಬಿಕೊಳ್ಳುವುದು ದೊಡ್ಡ ಕೆಲಸ ಎಂಬಂತೆ ಆಡುತ್ತಿದ್ದೆ. ಗೆಳತಿಯ ಕಣ್ತಪ್ಪಿಸಿ ಅವರನ್ನು ನೋಡಲು ಹೋಗುತ್ತಿದ್ದೆ. ಅವರು ಕಾಫಿ ಕುಡಿಯುವ ಸಮಯಕ್ಕೆ ನನ್ನ ಹಾಜರಾತಿಯೂ ಅಲ್ಲಿರುತ್ತಿತ್ತು. ಎಲ್ಲವೂ ಕೇವಲ ನೆಪವಾಗಿತ್ತು. ಅವರನ್ನು ನೋಡಲು ಅದೆಷ್ಟು ನೆಪ ಹುಡುಕುತ್ತಿದ್ದೆ. ಆದರೆ ಈಗ ಅವರಿಗೆ ಮದುವೆ ಆಗಿ ಮಗು ಇದೆಯಂತೆ. ಮಗು ಇರುವ ತಂದೆಯನ್ನು ಮದುವೆಯಾದರೆ ಸಮಾಜ ಆಡಿಕೊಳ್ಳುವುದಿಲ್ಲವೇ? ಈ ಹೆಣ್ಣಿಗೆ ಹುಚ್ಚು ಅನ್ನುತ್ತಾರಾ? ಅವರ ಮನೆಯಲ್ಲಿ ಅವರಿಗೆ ಮತ್ತೊಂದು ಮದುವೆ ಮಾಡಲು ಹೆಣ್ಣು ಹುಡುಕುತ್ತಿದ್ದಾರೆ ಎಂದು ತಾರಿಣಿ ಹೇಳಿದ್ದಳು. ಆದರೆ ಇದನ್ನು ಅಮ್ಮ ಒಪ್ಪುವುದೇ ಇಲ್ಲ. ಅವಳು ಮಾತ್ರ ಅಲ್ಲ, ಯಾವ ತಾಯಿಯೂ ಒಪ್ಪುವುದಿಲ್ಲ. ಏನು ಮಾಡಲಿ ಈಗ? ಅಮ್ಮ ಇದ್ದಲ್ಲಿ ಹೋಗಲೇ? ಅಮ್ಮ ತೋರಿಸಿದ ಹುಡುಗನನ್ನು ಒಪ್ಪಿ ಮದುವೆಯಾಗಿ ಜೀವನದಲ್ಲಿ ಸೆಟಲ್ ಆದರೆ ಅದಕ್ಕೆ ಮನಸ್ಸಾಕ್ಷಿ ಒಪ್ಪುವುದೇ? ಇಲ್ಲ, ಇದೆಲ್ಲ ಸಾಧ್ಯವಿಲ್ಲ. ಇದಕ್ಕಿಂತ ನಾನು ಸತ್ತರೆ ಒಳ್ಳೆಯದು ಯೋಚಿಸುತ್ತಿರುವವಳ ಮನಸ್ಸು ಕ್ಷಣ ಮಾತ್ರದಲ್ಲಿ ತಪ್ಪಾದ ಯೋಚನೆಯ ಹಾದಿ ಹಿಡಿದು ಬಿಟ್ಟಿತ್ತು. ಕ್ಷಣ ಮಾತ್ರವೂ ಯೋಚಿಸಲಿಲ್ಲ. ಎದ್ದು ಹೋಗಿ ಸ್ಟವ್ ಪಕ್ಕದಲ್ಲಿ ಇದ್ದ ಚಾಕುವನ್ನು ತೆಗೆದುಕೊಂಡು ಧೈರ್ಯ ಮಾಡಿ ಚೂರೆ ಚೂರು ಕೈ ಒತ್ತಿಕೊಂಡಳು. ಚಾಕು ಒತ್ತಿದ ಜಾಗಕ್ಕೆ ತೆಳ್ಳನೆ ಗೆರೆ ಮೂಡಿ ತುಸುವೆ ಉಸಿರಿದ ರಕ್ತ ನೋಡಿ ಅವಳ ಕಣ್ಣುಗಳು ಕತ್ತಲಿಟ್ಟಿತು. ಅದು ಸಣ್ಣ ನೋವು. ಸಹಿಸಲಾಗದೆ ಕಣ್ಣು ಮುಚ್ಚಿ ಅಮ್ಮ ಎಂದು ನೋವಿನಿಂದ ಚೀರಿದಳು. ಅಷ್ಟೇ, ಅಮ್ಮ ನೆನಪಾಗಿದ್ದರು. ಕೋಪದಿಂದ ಚಾಕು ಬಿಸಾಕಿದಳು. ಕ್ಷಮಿಸು ಅಮ್ಮ, ಈ ನೋವನ್ನು ಸಹಿಸಲಾಗುತ್ತಿಲ್ಲ. ಪ್ರೀತಿಸಿ ತಪ್ಪು ಮಾಡಿದೆ. ಇದು ನರಕ ಯಾತನೆ ಎಂದವಳು ಬಿಕ್ಕಿ ಬಿಕ್ಕಿ ಅತ್ತಳು. ಅದೆಷ್ಟು ಹೊತ್ತು ಅತ್ತಳೋ? ತಲೆ ಭಾರ ಎನಿಸಿ ಅಳುತ್ತಲೇ ನಿದ್ರೆಗೆ ಜಾರಿದ್ದಳು. ಮಾರನೇ ದಿನ ಎಂದಿನಂತೆ ಅಲಾರಾಂ ಹೊಡೆದುಕೊಂಡಾಗ ಎಚ್ಚರವಾಗಿತ್ತು. ಎದ್ದು ಅಲಾರಾಂ ಆಫ್ ಮಾಡಿ ಎಂದಿನಂತೆ ಪರಾಶರನ ಫೋಟೋ ನೋಡಿದಳು. ಇಂದಿನ ದಿನದ ಘಟನೆ ನೆನಪಾದ ಕೂಡಲೇ ಅವನ ಫೋಟೋ ಡಿಲೀಟ್ ಮಾಡಿ ಮತ್ತೆ ಮಲಗಿದಳು. ಕಾಲೇಜಿಗೆ ಓದುವ ಉತ್ಸಾಹ ಅವಳಲ್ಲಿ ಉಳಿದಿರಲಿಲ್ಲ. 9 ಗಂಟೆಯಾದರೂ ಅವಳು ಎದ್ದು ಬರದೇ ಇದ್ದಾಗ ಮಂಗಳ ಅವಳನ್ನು ಅರಸಿಕೊಂಡು ಬಂದರು. ಡೋರ್ ನಾಕ್ ಮಾಡಿದಾಗ ಬಾಗಿಲು ತೆಗೆದವಳನ್ನು ನೋಡಿ ನಿಜಕ್ಕೂ ಶಾಕ್ ಆಗಿತ್ತು ಅವರಿಗೆ. ನೀಲಿ ಕಂಗಳು ಹತ್ತು ಕೆಂಪು ಬಣ್ಣಕ್ಕೆ ತಿರುಗಿ ಬಾತುಕೊಂಡಿತ್ತು. ಕೆನ್ನೆಯೆಲ್ಲ ಕೆಂಪಾಗಿತ್ತು. ಏನಾಯಿತು ಅಂಬರ? ಹುಷಾರು ಅಲ್ವಾ ಎನ್ನುತ್ತಾ ಅವಳ ಹಣೆ ಮುಟ್ಟಿದರೆ ಜ್ವರ ಇಲ್ಲ ಎಂದು ಸಮಾಧಾನ ಪಟ್ಟುಕೊಂಡರು. ಆಂಟಿ, ತಲೆನೋವು, ರಾತ್ರಿ ನಿದ್ದೆ ಬರಲಿಲ್ಲ. ಅವಳು ಸರಾಗವಾಗಿ ಸುಳ್ಳು ನುಡಿದರೂ ಅವಳು ಹೇಳಿದ್ದು ನಿಜವೇ ತಾನೇ. ರಾತ್ರಿಯೆಲ್ಲ ಅತ್ತವಳಿಗೆ ತಲೆನೋವು ಬಂದಿತ್ತು. ಹೌದಾ, ಬಾ, ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡಿ ಕೊಡ್ತೀನಿ. ಬಿಸಿ ಬಿಸಿ ಕಾಫಿ ಕುಡಿದು ತಿಂಡಿ ತಿಂದು ರೆಸ್ಟ್ ಮಾಡು, ಎಲ್ಲ ಸರಿ ಹೋಗುತ್ತೆ. ರಾತ್ರಿ ಊಟ ಕೂಡ ಮಾಡಲಿಲ್ಲ ನೀನು, ಗ್ಯಾಸ್ಟ್ರಿಕ್ ಆಯ್ತೇನು ಎಂದವರು ಅವಳನ್ನು ಕರೆದುಕೊಂಡು ಹೋಗಿ ಕಾಫಿ ತಿಂಡಿ ಕೊಟ್ಟು ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡಿದರು. ನಿಜಕ್ಕೂ ಅವಳಿಗೆ ಎನಿಸಿತ್ತು. ಒಳ್ಳೆ ನಿದ್ರೆಯೂ ಬಂತು. ಮಧ್ಯಾಹ್ನ ಎದ್ದು ಸ್ನಾನ ಊಟ ಮಾಡಿ ಮತ್ತೆ ನಿದ್ರೆ ಮಾಡಿದಳು. ನಿದ್ರೆ ತಾತ್ಕಾಲಿಕ ನೋವನ್ನು ಮರೆಸುವ ಸಾಧನ, ಅದು ಚೆನ್ನಾಗಿ ಗೊತ್ತವಳಿಗೆ. ಸಂಜೆ ಎದ್ದು ಸಮುದ್ರ ತೀರಕ್ಕೆ ಹೋದಳು. ಅಲ್ಲಿ ಹೊಟ್ಟೆ ಬಿರಿಯುವಷ್ಟು ಪಾನಿಪುರಿ ತಿಂದಳು. ಇದು ಅವಳ ಅಭ್ಯಾಸ. ತುಂಬ ನೋವಾದಾಗ ಏನಾದರೂ ತಿನ್ನಬೇಕು. ಈಗ ಸ್ವಲ್ಪ ಸಮಾಧಾನ ಎನಿಸಿದರೂ ಮನದಲ್ಲಿದ್ದವನನ್ನು ಮರೆಯಲಾಗಲಿಲ್ಲ. ಕತ್ತಲು ಕವಿಯ ತನಕ ಅಲ್ಲಿ ಅಡ್ಡಾಡಿ ಬಂದವಳು ಮನೆಗೆ ಬಂದು ಫೋನ್ ನೋಡಿದರೆ ತಾರಿಣಿ ಹಾಗೂ ಬಾಂಧವ್ಯ ಬಹಳ ಸಲ ಕರೆ ಮಾಡಿದ್ದರು. ಅದರ ಜೊತೆ ಇಬ್ಬರ ಕಾಳಜಿಯ ಸಂದೇಶವೂ ಇತ್ತು. ಯಾಕೋ ಯಾರಿಗೂ ರಿಪ್ಲೈ ಮಾಡುವ ಮನಸ್ಸಾಗಲಿಲ್ಲ. ಆದರೆ ತಾಯಿಗೆ ಕರೆ ಮಾಡಿ ಅವರ ಆರೋಗ್ಯ ವಿಚಾರಿಸಿದಳು. ಆದರೆ ತನ್ನ ಮನದ ಬೇಗುದಿಯನ್ನು ಅಮ್ಮನ ಬಳಿಯೂ ಹೇಳಿಕೊಳ್ಳಲಿಲ್ಲ. ಮಾರನೇ ದಿನ ಎಂದಿನಂತೆ ಎದ್ದು ನಡೆದಳು. ಅಂಬರ ಹೋದ ಮೇಲೆ ಸರಿತಾ, ವಸು ಅಂತೂ ಅದೆಷ್ಟು ಬಾರಿ ನೆನಪಿಸಿಕೊಂಡರೋ ಅವಳನ್ನು. ಒಂದೇ ಭೇಟಿಗೆ ತುಂಬ ಇಷ್ಟ ಆಗಿದ್ದಳು ಮನೆಯವರಿಗೆ. ಆರ್ಯ ಕೂಡ ಹೇಳುತ್ತಿದ್ದ, ಅಕ್ಕನ ಬಳಿ ಗಿಫ್ಟ್ ಕೊಡು ಅಂತ ಹೇಳಿ ಚಾಕ್ಲೇಟ್ ಕೊಟ್ಟಿದ್ದೆ, ಅದನ್ನು ವಾಪಸ್ ಕೊಡದೆ ಹೋದಳು ಎಂದು. ಹೇಗಿದ್ದರೂ ಅವಳು ಪರಾಶರನ ಸ್ಟೂಡೆಂಟ್. ಯಾಕೆ ಹಾಗೆ ಹೋಗಿದ್ದು ಎಂದು ವಿಚಾರಿಸು ಎಂದು ಅವನ ಬಳಿ ಹೇಳಿ ಕಳುಹಿಸಿದ್ದರು. ಆದರೆ ಅವಳು ಅವನಿಗೆ ಸಿಗದ ಕಾರಣ ತಿಳಿಯಲು ಸಾಧ್ಯವಾಗಲಿಲ್ಲ. ಜೊತೆಗೆ ಆರ್ಯನ ಬರ್ತ್ಡೇ ಆದ 2 ದಿನದ ನಂತರ ಆಸ್ಟ್ರೇಲಿಯಾದಿಂದ
ಹುಲಿ ಕಳುಹಿಸಿದ ಗಿಫ್ಟ್ ಬಂದು ಸೇರಿತ್ತು. ರೋಬೋ ಕಾರ್ ಹಾಗೂ ಮತ್ತೊಂದಿಷ್ಟು ಟಾಯ್ಸ್ ಕಳುಹಿಸಿದ್ದ. ಅದನ್ನು ನೋಡಿದ ಆರ್ಯ ಅಂಬರ ವಿಷಯವನ್ನು ಮರೆತಿದ್ದ. ಗಿಫ್ಟ್ ಸೇರಿತು ಎಂದು ತಿಳಿಸಲು ಪರಾಶರ ತಮ್ಮನಿಗೆ ಕರೆ ಮಾಡಿದಾಗ ತಾರಿಣಿಯು ಅಲ್ಲೇ ಇದ್ದಳು. ಹುಲಿ ಅವಳ ಜೊತೆ ಮಾತನಾಡಲು ಬಯಸಿದರೂ ಅವಳು ಮಾತನಾಡಲಿಲ್ಲ. ಅವನಿಗೆ ಮುಖ ತೋರಿಸಿ ಆಯ್ ಹೇಳಿ ಹೋದಳು. ಹಣೆಯ ಮೇಲಿನ ಗಾಯ ಒಣಗಿದ್ದರೂ ಸ್ಟಿಚ್ ಹಾಕಿದ ಜಾಗದಲ್ಲಿ ಉದ್ದನೆಯ ಗೆರೆಯ ಹಾಗೆ ಗಾಯದ ಕುರುಹು ಹಾಗೆ ಉಳಿದದ್ದು ನೋಡಿ ಹುಲಿ ಪಶ್ಚಾತ್ತಾಪ ಪಟ್ಟಿದ್ದ. ಅವನಿಗಂತೂ ಯಾವಾಗ ಮರಳಿ ಊರಿಗೆ ಬರುವೆನೋ ಅನಿಸಿತ್ತು. ಆದರೆ ತಾರಿಣಿ ಅವನ ಕಡೆಗೆ ತೋರುವ ತಾತ್ಸಾರ, ಕಡೆಗಣನೆ ಇಬ್ಬರ ನಡುವೆ ಪುಟ್ಟ ಕಂದಕವನ್ನು ಹುಟ್ಟು ಹಾಕುವುದರಲ್ಲಿತ್ತು. ತಾರಿಣಿಗಾಗಿ ಬಾಂಧವ್ಯ ಕಾಲೇಜಿನ ಗೇಟಿನ ಬದಿಯಲ್ಲಿಯೇ ಕಾಯುತ್ತಾ ನಿಂತಿದ್ದಳು. ಅವಳು ಬಂದದ್ದು ನೋಡಿ ಅವಳನ್ನು ಅಡ್ಡಗಟ್ಟಿ, ಬಂದ್ಯಾ, ಬಾಬಾ, ಅಂಬಿಯಲ್ಲಿ? ತಾರಿಣಿ ಬರುತ್ತಲೇ ಅಂಬಿಯ ಬಗ್ಗೆ ವಿಚಾರಿಸಿಕೊಂಡಿದ್ದಳು. ಅವಳಿಗೆ ತಾರಿಣಿ ಮೇಲೆ ಸಣ್ಣ ಅಸಮಾಧಾನ. ತಮ್ಮಿಬ್ಬರ ಮಧ್ಯೆ ಬಂದಳು ಎಂಬುದು ಒಂದು ಕಾರಣವಾದರೆ, ಇಷ್ಟು ಸಮಯ ತನ್ನ ಬಳಿ ಯಾವುದೇ ವಿಷಯ ಮುಚ್ಚಿಡದೆ ಇದ್ದ ಗೆಳತಿ ಈಗ ಬದಲಾಗಿದ್ದಾಳೆ ಎಂಬ ಬೇಸರ ಮತ್ತೊಂದು ಕಡೆ. ಅವರಿಬ್ಬರೇ ಬದಿಗೆ ಹೋಗಿ ಮಾತನಾಡುವುದು ಹಂಚಿಕೊಳ್ಳಲು ಕಷ್ಟವೇ ಆಗಿತ್ತು ಬಾಂಧವ್ಯಳಿಗೆ. ನಾನು ಅದನ್ನೇ ಕೇಳಬೇಕು ಎಂದುಕೊಂಡಿದ್ದೆ. ಬಾಂಧವ್ಯ ಅಕ್ಕ, ಅಂಬರ ಅಕ್ಕಂಗೆ ಕಾಲ್ ಮೆಸೇಜ್ ಮಾಡಿದ್ರು, ಯಾವುದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನೀನು ಅವಳ ಬೆಸ್ಟ್ ಫ್ರೆಂಡ್ ಅಲ್ವಾ, ನಿನಗೆ ಏನಾದರೂ ಕಾಲ್ ಮಾಡಿ ಮಾತನಾಡಿರಬಹುದು ಅಂತ ಎನ್ನುತ್ತಾ ಅವಳ ಪಕ್ಕವೇ ನಿಂತಳು. ನನಗೆ ಕಾಲ್ ಮಾಡಿದರೆ ನಿನ್ನ ಹತ್ರ ಯಾಕೆ ಕೇಳ್ತಿದ್ದೆ? ನಿನ್ನ ಪರಿಚಯ ಆದಾಗಿನಿಂದ ಅಂಬಿ ತುಂಬ ಬದಲಾಗಿದ್ದಾಳೆ. ಮೊನ್ನೆ ನೀವಿಬ್ಬರು ನನ್ನನ್ನು ಹೊರತುಪಡಿಸಿ ಪರ್ಸ್ನಲ್ ಅಂತ ಹೇಳಿ ಮಾತಾಡ್ತಾ ಇದ್ರಲ್ವಾ, ಆಮೇಲೆ ಅವಳು ನಿನ್ನ ಜೊತೆ ಮನೆಗೆ ಬಂದಿದ್ದಲ್ವಾ, ಅವಳು ಯಾಕೆ ಬರಲಿಲ್ಲ ಅಂತ ನಿನಗೆ ಗೊತ್ತಿರಬೇಕು ಅಲ್ವಾ? ಕೋಪದಿಂದ ಕೇಳಿದ್ದಳು ಬಾಂಧವ್ಯ. ಅಕ್ಕ ಪ್ಲೀಸ್, ಈಗೆಲ್ಲ ಹೇಳ್ಬೇಡ, ವಿಷಯ ಬೇರೆಯೇ ಇದೆ. ಸದ್ಯದಲ್ಲಿ ನಿಂಗೂ ಗೊತ್ತಾಗುತ್ತೆ. ಆದರೆ ಈ ಅಂಬರ ಅಕ್ಕ ಯಾಕೆ ಮಾತಾಡ್ತಾ ಇಲ್ಲ? ತಾರಿಣಿಗೆ ಒಳಗೊಳಗೆ ಭಯ ಶುರುವಾಗಿತ್ತು. ಅಂಬರ ಏನಾದರೂ ತೊಂದರೆ ಮಾಡಿಕೊಂಡಿದ್ದರೆ? ಗೊತ್ತಿಲ್ಲ, ಕಾಲ್ ಮೆಸೇಜ್ ಯಾವುದಕ್ಕೂ ರಿಪ್ಲೈ ಇಲ್ಲ. ಅಷ್ಟೊಂದು ನನ್ನ ವಾಟ್ಸಪ್ ಮೆಸೇಜ್ ನೋಡೇ ಇಲ್ಲ. 3-4 ದಿನಗಳಾಯಿತು ಕಾಲೇಜಿಗೆ ಬರದೆ. ಯಾಕೆ ಅಂತ ಗೊತ್ತಿಲ್ಲ. ರಿತೇಶ್ ಬಳಿ ಕೇಳಿದರೆ ಅವಳು ಕಾಲೇಜಿಗೆ ಇಂದು ಬೆಳಗ್ಗೆ ಹೊರಟು ಬರ್ತಾಳೆ ಅಂದ ವಿನಃ ಅವನಿಗೆ ಮತ್ತೇನು ಗೊತ್ತಿಲ್ಲ. ಅವನೇ ಸರಿಯಾಗಿ ಕ್ಲಾಸಿಗೆ ಬರುವುದಿಲ್ಲ. ಮತ್ತೆ ಅವಳ ಬಗ್ಗೆ ಹೇಗೆ ಗೊತ್ತಾಗುತ್ತೆ? ಬಾಂಧವ್ಯ ಅಕ್ಕ, ಅಂಬರ ಅಕ್ಕನ ರೂಮಿಗೆ ಹೋಗೋಣ? ಹೋಗಿ ಬರೋಣ ಎಂದು ಇಬ್ಬರು ಕ್ಲಾಸಿಗೆ ಹೋಗುವುದು ಬಿಟ್ಟು ಅವಳ ಮನೆ ಕಡೆ ಹೊರಟರು. ಕಾಲೇಜಿನ ಒಳಗೆ ಹೋಗುವುದು ಬಿಟ್ಟು ಮತ್ತೆ ಹಿಂತಿರುಗಿದ ತಾರಿಣಿಯನ್ನು ನೋಡಿ ಪರಾಶರ ಬಂದು ಅವಳನ್ನು ಪ್ರಶ್ನೆ ಮಾಡಿದಾಗ ಇರುವ ವಿಷಯವನ್ನೇ ಹೇಳಿದ್ದಳು. ಅಂಬರ 3-4 ದಿನದಿಂದ ಕಾಲೇಜಿಗೆ ಬಂದಿಲ್ಲ, ಅವಳನ್ನು ನೋಡಿಕೊಂಡು ಬರುತ್ತೇವೆ ಎಂದು. ಅಷ್ಟಕ್ಕೂ ಇವಳು ಯಾಕೆ ಅಂಬಾರಾಳನ್ನು ಇಷ್ಟು ಹಚ್ಚಿಕೊಂಡಿದ್ದಾಳೆ ಎಂಬುದು ಮಾತ್ರ ಅವನಿಗೆ ಅರ್ಥವಾಗಲಿಲ್ಲ. ಆದರೂ ಅವನಿಗೆ ಚಿಂತೆಯೇ. ಅಂದು ಅವನ ಮನೆಯಿಂದ ಅವಳು ಹೊರಡಬೇಕಾದರೆ ಮುಖ ಕಳೆಗುಂದಿದ್ದನ್ನು ಗಮನಿಸಿದ್ದನಲ್ಲ. ಆದರೆ ಕಾರಣ ತಿಳಿದುಕೊಳ್ಳುವ ಪ್ರಯತ್ನ ಇರಲಿಲ್ಲ ಅವನ ಕಡೆಯಿಂದ. ಅಷ್ಟಕ್ಕೂ ಅವನಿಗೆ ಇದು ದೊಡ್ಡ ವಿಷಯವಲ್ಲ. ಕಾಲೇಜಿಗೆ ಅವಳು ರಜಾ ಹಾಕಲಿಕ್ಕೆ ಇರುವ 2 ಕಾರಣಗಳು ಎಂದರೆ, ಒಂದು ಅವಳು ಊರಿಗೆ ಹೋದಾಗ, ಮತ್ತೊಂದು ಅವಳಿಗೆ ಅನಾರೋಗ್ಯವಾದಾಗ. ಈ 2 ಕಾರಣಗಳಿದ್ದರೂ ಅವಳ ಆತ್ಮೀಯ ಗೆಳತಿ ಬಾಂಧವ್ಯಳಿಗೆ ತಿಳಿದಿರುತ್ತಿತ್ತು. ಆದರೆ ಈ ಬಾರಿ ಅವಳಿಗೂ ತಿಳಿದಿಲ್ಲವೆಂದರೆ ಅಂಬರಾಗೆ ಏನಾಯಿತು ಎಂಬ ಪ್ರಶ್ನೆ ಮೂಡಿತ್ತು. ಅಷ್ಟಕ್ಕೂ ಇಬ್ಬರು ಗೇಟಿನ ಬಳಿ ನಿಂತು ಗಾಬರಿಯಿಂದ ಮಾತನಾಡಿಕೊಂಡಿದ್ದನ್ನು ಗಮನಿಸದನ್ನಲ್ಲ. ಇದೇ ಕಾರಣಕ್ಕೆ ತುಸು ಆತಂಕವಷ್ಟೇ. ತಾರಿಣಿ ಹಾಗೂ ಬಾಂಧವ್ಯ ಆಟೋ ಹಿಡಿದುಕೊಂಡು ಮಂಗಳ ಆಂಟಿಯ ಮನೆಯ ಬಳಿ ಬಂದರು. ಅಂಬರ ರೂಮಿಗೆ ಹೋಗಲು ಅವರ ಮನೆಗೆ ಹೋಗಬೇಕು ಎಂಬ ಅವಶ್ಯಕತೆ ಇರಲಿಲ್ಲ. ಮಂಗಳ ಅವರ ಮನೆಯ ಒಂದು ಮಗುನಲ್ಲಿ 5-6 ರೂಮುಗಳು ಹಾಗೂ ಬಾತ್ರೂಮ್ ಕಟ್ಟಿಸಿ ಅಲ್ಲಿ ಹುಡುಗಿಯರಿಗೆ ಇರುವ ವ್ಯವಸ್ಥೆ ಮಾಡಿಸಿದ್ದು ಅವರು. ಅವರ ಮನೆಯ ಒಳಗಿನಿಂದ ಇವರ ರೂಮಿನ ಕಡೆಗೆ ಬರಲು ಬಾಗಿಲಿದೆ ಹಾಗೂ ಹೊರಗಿನಿಂದಲೂ ಇತ್ತು. ಹಾಗಾಗಿ ನೇರವಾಗಿ ಅಂಬರ ಇದ್ದ ರೂಮಿನ ಬಳಿ ಬಂದರೆ ಅದು ಬೀಗ ಹಾಕಿಕೊಂಡಿತ್ತು. ಬಾಂಧವ್ಯ ಮತ್ತೆ ನೋಡೋಣ ಎಂದುಕೊಂಡು ಅವಳಿಗೆ ಕರೆ ಮಾಡಿದರೆ ಅವಳ ಫೋನ್ ನಾಟ್ ರೀಚಬಲ್. ಇಬ್ಬರಿಗೂ ಆತಂಕವಾಗಿತ್ತು. ನೇರವಾಗಿ ಬಂದು ಮಂಗಳ ಆಂಟಿಯನ್ನು ವಿಚಾರಿಸಿದಾಗ ಅವಳು ಕಾಲೇಜಿಗೆ ಹೋಗುತ್ತೇನೆಂದು ಹೊರಟಿದ್ದಾಳೆ ಎಂದು ತಿಳಿದಾಗ ಇಬ್ಬರಿಗೂ ಮತ್ತಷ್ಟು ಗಾಬರಿಯಾಗಿತ್ತು. ಮುಂದೇನು ಮಾಡುವುದು ಎಂದು ತಿಳಿಯದೆ ತಾರಿಣಿ ಅಂಬರ ವಿಷಯವನ್ನು
ಬಾಂಧವ್ಯಳ ಬಳಿ ಹೇಳಿಕೊಂಡಿದ್ದಳು. ಮುಂದುವರೆಯುವುದು. ಅಂಬರ ಎಲ್ಲಿ ಹೋಗಿರಬಹುದು ಎಂದು ಗೆಸ್ ಮಾಡಬಹುದಾ ನೋಡಿ. ಧನ್ಯವಾದಗಳು.